ಸೊಳ್ಳೆಗಳು ಮನುಕುಲಕ್ಕೆ ಮಾರಕ. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳಿಗೆ ಈ ಸೊಳ್ಳೆಗಳೇ ಕಾರಣ. ಇಂತಹ ಸೊಳ್ಳೆಗಳಿಗಾಗಿಯೇ ವಿಶೇಷ ದಿನ ಎಂಬುದೊಂದಿದೆ ಎಂದು ನಿಮಗೆ ಗೊತ್ತೇ? ಇದು ಸಂಭ್ರಮಿಸುವ ದಿನವಲ್ಲ, ಬದಲಾಗಿ ಸೊಳ್ಳೆಗಳಿಂದ ಹರಡುವ ಸಾಂಕ್ರಾಮಿಕ ಸೋಂಕಿನ ಬಗ್ಗೆ ಜನರನ್ನು ಜಾಗೃತಗೊಳಿಸಲೆಂದೇ ಆಗಸ್ಟ್ 20ರಂದು ವಿಶ್ವ ಸೊಳ್ಳೆ ದಿನ ಆಚರಿಸಲಾಗುತ್ತಿದೆ. ಈ ಆಚರಣೆಗೆ ಒಂದು ಹಿನ್ನೆಲೆ ಇದೆ. ಪ್ಲಾಸ್ಮೋಡಿಯಂ ವಿವಾಕ್ಸ್ ಎಂಬ ರೋಗಾಣು ಇರುವ ಅನಾಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ಉಂಟಾಗುತ್ತದೆ ಎಂಬುದನ್ನು ವಿಶ್ವಪ್ರಸಿದ್ಧ ವೈದ್ಯರಾದ ರೊನಾಲ್ಡ್ ರಾಸ್ ಕಂಡುಹಿಡಿದರು. ಈ ಪ್ರಯೋಗ ಯಶಸ್ವಿಯಾದ ದಿನ 1897ರ ಆಗಸ್ಟ್ 20. ಹಾಗಾಗಿಯೇ ಈ ಮಹತ್ವದ ಸಂಶೋಧನೆಯ ನೆನಪಿಗಾಗಿ ಈ ದಿನವನ್ನು ವಿಶ್ವ ಸೊಳ್ಳೆಯ ದಿನವಾಗಿ ಆಚರಿಸಲಾಗುತ್ತಿದೆ. ಮಲೇರಿಯಾದಿಂದ ಜನರು ಸಾವಿಗೆ ಗುರಿಯಾಗುವುದನ್ನು ತಪ್ಪಿಸಿದ ಈ ವೈದ್ಯ ರಾಸ್ಗೆ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸೊಳ್ಳೆಗಳಿಂದ ಹರಡುವ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಎಲ್ಲೆಡೆ ಅನಗತ್ಯವಾಗಿ ನೀರು ನಿಲ್ಲಲು ಅವಕಾಶ ನೀಡಿ ಸೊಳ್ಳೆಗಳ ಬೆಳವಣಿಗೆಗೆ ಕಾರಣವಾಗದೆ ಸ್ವಚ್ಛತೆ ಕಾಯ್ದುಕೊಳ್ಳುವಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಜನರಲ್ಲಿ ತಿಳುವಳಿಕೆ ಮೂಡಿಸಲಾಗುತ್ತಿದೆ. ಕರ್ನಾಟಕ, ಮಲೆನಾಡು ಮತ್ತು ಬಯಲುಸೀಮೆ ಪ್ರಾಂತ್ಯದಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ ಹಾವಳಿ ಹೆಚ್ಚಾಗಿತ್ತು. ಆದರೆ ರೊನಾಲ್ಡ್ ರಾಸ್ ರೋಗದ ಮೂಲ ಪತ್ತೆ ಮಾಡಿದ ನಂತರ ಅದಕ್ಕೆ ಸೂಕ್ತ ಚಿಕಿತ್ಸೆ ಕಂಡುಹಿಡಿಯಲಾಗಿದೆ. ಇದರಿಂದ ರೋಗದಿಂದ ಜನರು ಸಾವನ್ನಪ್ಪುವುದನ್ನು ತಡೆಯಲು ಸಾಧ್ಯವಾಗಿದೆ.